ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕಾಗಿ ಕ್ವಾಟಾನ ಯಾವ ರೀತಿ ಆನ್ಲೈನ್ಗಳಲ್ಲಿ ಬುಕ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಅಂದರೆ ಈ ಬುಕ್ಕಿಂಗ್ನ ಸಿಸ್ಟಮ್ ಮುಖಾಂತರನೂ ಹಾಕ್ಬೋದು, ಇಲ್ಲ ಮೊಬೈಲ್ಗಳಲ್ಲೂ ಕೂಡ ಹಾಕ್ಬೋದು. ಅಂದರೆ ಮೊಬೈಲಲ್ಲಿ 90% ಅವರವರೇ ಮೊಬೈಲ್ಗಳಲ್ಲಿ ಅಪ್ಲಿಕೇಶನ್ ಹಾಕೋದ್ರಿಂದ ನಾನು ಇದು ಮೊಬೈಲಲ್ಲೇ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲು ನಿಮ್ಮ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೋಬೇಕಾಗಿರುತ್ತೆ ವೀಕ್ಷಕರೇ. ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಆಪ್ಷನಲ್ಲಿ ಶಬರಿಮಲ ಇಲ್ಲಿ ನೋಡ್ತಾ ಇರ್ಬೋದು, ಶಬರಿಮಲ ಆನ್ಲೈನ್ ಅಂತ ಕಾಣಿಸ್ತಾ ಇದ್ರು, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೇಲ್ಗಡೆ ಫಸ್ಟ್ ಲಿಂಕ್ ಕಾಣಿಸ್ತಾ ಇದೆ ನೋಡಿ, ಶಬರಿಮಲ ಆನ್ಲೈನ್.org ಅಂತ ಕಾಣಿಸ್ತಾ ನೋಡಿ, ಈ ಲಿಂಕ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ಲಿಂಕ್ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ ವೀಕ್ಷಕರೇ. ಇವಾಗ ನೀವು ಏನು ಮಾಡಬೇಕು ಅಂದರೆ ಮೊದಲು ಒಂದು ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಅಂದರೆ ಒಬ್ಬರು ID ನ ರಿಜಿಸ್ಟ್ರೇಷನ್ ಮಾಡಿ ಆ ಒಂದು ID ಇಂದ 10 ಜನನ ಬುಕ್ ಮಾಡ್ಕೋಬಹುದು ವೀಕ್ಷಕರೇ. ಅಂದರೆ ಒಂದು ಮೊಬೈಲ್ಗೆ OTP ತಗೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆ ಒಂದು ID ನ ಇಟ್ಕೊಂಡು ಆ ID ನಲ್ಲಿ 10 ಜನನ ಕ್ವಾಟಾನ ಬುಕ್ ಮಾಡ್ಕೋಬಹುದು. ಆದರೆ ಫಸ್ಟ್ ಕ್ವಾಟಾದಲ್ಲಿ 5 ಜನನ ಬುಕ್ ಮಾಡ್ಕೋಬಹುದು, ಅದರ ನೆಕ್ಸ್ಟ್ ಕ್ವಾಟಾದಲ್ಲಿ 5 ಜನನ ಬುಕ್ ಮಾಡ್ಕೋಬಹುದು. ಟೋಟಲ್ ಆಗಿ ಒಂದು ID ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು 10 ಜನನ ಬುಕ್ ಮಾಡ್ಕೋಬಹುದು ವೀಕ್ಷಕರೇ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗಿರುತ್ತೆ. ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ನಿಮ್ಮ ಹತ್ರ ಮೊಬೈಲ್ ನಂಬರ್ ಮತ್ತೆ ಆಧಾರ್ ನಂಬರ್ ಮತ್ತೆ ಫೋಟೋ ಇರಬೇಕಾಗಿರುತ್ತೆ ವೀಕ್ಷಕರೇ. ಅಂದ್ರೆ ಯಾರು ಶಬರಿಮಲೆ ಆನ್ಲೈನ್ ಬುಕ್ಕಿಂಗ್ ಕ್ಯೂ ಕೋಟನ್ನು ಬುಕ್ ಮಾಡ್ಕೊಳ್ತಾ ಇದ್ದೀರಾ ಅಷ್ಟು ಜನರ ಫೋಟೋ ಇರಬೇಕಾಗಿರುತ್ತೆ, ಮತ್ತೆ ಅವರ ಆಧಾರ್ ನಂಬರ್ ಮತ್ತೆ ಅಡ್ರೆಸ್ ಇರಬೇಕಾಗಿರುತ್ತೆ ವೀಕ್ಷಕರೇ. ಈಗ ನಾವು ಮೊದಲು ಏನು ಮಾಡ್ಕೊಳ್ತಾ ಇದ್ದೀನಿ, ಒಂದು ID ನ ರಿಜಿಸ್ಟ್ರೇಷನ್ ಮಾಡ್ಕೊಂಡು 10 ಜನನ ಬುಕ್ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ರಿಜಿಸ್ಟರ್ ಅಂತ ಆಪ್ಷನ್ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಮೊದಲಿಗೆ ಕಾಣಿಸ್ತಾ ಇರೋದು ಫೋಟೋ ಅಂತ ಕಾಣಿಸ್ತಾ ಇದೆ ನೋಡಿ, ಹ್ಯಾಡ್ ಫೋಟೋ ಅಂತ, ಇದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಚೂಸ್ ಫೈಲ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದರಲ್ಲೇ ನಿಮ್ಮ ಫೋಟೋ ಸೆಲ್ಫಿ ಫೋಟೋ ಆಗಿರ್ಬೋದು, ಇಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು, ಯಾವ್ದಾದ್ರು ಸರಿ ವೀಕ್ಷಕರೇ. ಆ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ಲೀಸ್ ಅಪ್ಲೋಡ್ ಯುವರ್ ಫೋಟೋ ಆಫ್ ಸೈಜ್ ಲೆಸ್ ದೆನ್ 1 MB ಅಂತ ಇರುತ್ತೆ. ಅಂದ್ರೆ ಈ ಫೋಟೋ ಸೈಜ್ ಬಂದು 1 MB ಒಳಗಡೆ ಇರಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡು ಫೋಟೋ ಸೈಜ್ ನ ಸೆಟ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಅಂತ ಇರುತ್ತೆ, ಇದನ್ನ ಕ್ಲಿಕ್ ಮಾಡಿದ್ರೆ ಫೋಟೋ ಅಪ್ಲೋಡ್ ಆಗುವಂತದ್ದು. ಈಗ ಫಸ್ಟ್ ನೇಮ್ ಅಂತ ಇರುತ್ತೆ ನೋಡಿ, ಫಸ್ಟ್ ನೇಮ್ ಅವರ ಹೆಸರು ಏನಿರುತ್ತೆ ಅದನ್ನ ಕೊಟ್ಕೋಬೇಕಾಗಿರುತ್ತೆ. ಮತ್ತೆ ಲಾಸ್ಟ್ ನೇಮ್ ಅಂತ ಇರುತ್ತೆ, ಲಾಸ್ಟ್ ನೇಮ್ ನ ಕೊಟ್ಕೊಳ್ಳಿ. ಅದಾದ ನಂತರ ಮೊಬೈಲ್ ನಂಬರ್ ನ ಹಾಕೋಬೇಕಾಗಿರುತ್ತೆ. ಅದಾದ್ಮೇಲೆ ಡೇಟ್ ಆಫ್ ಬರ್ತ್ ನ ಹಾಕೊಳ್ಳಿ, ಮತ್ತೆ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಡ್ರೆಸ್ ಡೀಟೇಲಲ್ಲಿ ಅಡ್ರೆಸ್ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಅಡ್ರೆಸ್ನ ಮೆನ್ಷನ್ ಮಾಡಿ. ಮತ್ತೆ ಇಲ್ಲಿ ಕಂಟ್ರಿ ಇಂಡಿಯಾ ಅಂತ ಡಿಫಾಲ್ಟ್ ಸೆಲೆಕ್ಟ್ ಆಗಿರುತ್ತೆ. ಅದಾದ ನಂತರ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಮತ್ತೆ ಇಲ್ಲಿ ಪಿನ್ ಕೋಡ್ನ ಟೈಪ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಪಿನ್ ಕೋಡ್ನ ಟೈಪ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ID ಪ್ರೂಫ್ ಅಂತ ಇರುತ್ತೆ ನೋಡಿ, ಇದರಲ್ಲಿ ಆಧಾರ್ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ಆಧಾರ್ ನಂಬರ್ನ ಹಾಕೋಬೇಕಾಗಿರುತ್ತೆ. ಆಧಾರ್ ನಂಬರ್ನ ಹಾಕೊಂಡು ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡ್ಬಂದ್ರೆ ಇಲ್ಲಿ ಕ್ರಿಯೇಟ್ ಪಾಸ್ವರ್ಡ್ ಅಂತ ಇರುತ್ತೆ ನೋಡಿ, ಇಲ್ಲಿ ಫಸ್ಟ್ ಲೆಟರ್ ಬಂದು ಕ್ಯಾಪಿಟಲ್ ನಲ್ಲಿ ಟೈಪ್ ಮಾಡಿ, ಆಮೇಲೆ ಸ್ಮಾಲ್ ಲೆಟರ್ ಟೈಪ್ ಮಾಡಿ, ಮತ್ತೆ @ ಇಲ್ಲಿ ಅಯ್ಯಪ್ಪ @123 ಅಂತ ಕೊಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಐ ಅಗ್ರಿ ಟು ಅಂತ ಇರುತ್ತೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಈಗ ನೀವು ಕೊಟ್ಟಿರೋಂಥ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ, ಆ OTP ನಂಬರ್ನ ಇಲ್ಲಿ ಹಾಕಬೇಕಾಗಿರುತ್ತೆ. ಇಲ್ಲಿ OTP ನಂಬರ್ನ ಎಂಟರ್ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕಾಣಿಸ್ತದೆ ನೋಡಿ, ಇಲ್ಲಿ ಸಬ್ಮಿಟ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರೋದು ಮೊಬೈಲ್ ನಂಬರ್ ವೆರಿಫಿಕೇಶನ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದಿರುತ್ತೆ. ಮತ್ತೆ ಇಲ್ಲಿ ಕ್ಲಿಕ್ ಇಯರ್ ಅಂತ ಇರುತ್ತೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಮತ್ತೆ ನೀವು ಹಾಕಿದಂತ ಒಂದು ಏನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಿ ಆ ರಿಜಿಸ್ಟ್ರೇಷನ್ ಮಾಡಿರೋಂಥ ಮೊಬೈಲ್ ನಂಬರ್ನ ಇಲ್ಲಿ ಮತ್ತೆ ಹಾಕೋಬೇಕಾಗಿರುತ್ತೆ. ಮತ್ತೆ ಇಲ್ಲಿ ಪಾಸ್ವರ್ಡ್ ಏನು ಕೊಟ್ಟಿದ್ರಿ ಪಾಸ್ವರ್ಡ್ನ ಹಾಕೊಳ್ಳಿ. ಮತ್ತೆ ಇಲ್ಲಿ ಲಾಗಿನ್ ಅಂತ ಕಾಣಿಸ್ತೇನೆ, ಲಾಗಿನ್ ಕ್ಲಿಕ್ ಮಾಡಿ. ಈಗ ನೋಡ್ತಾ ಇರ್ಬೋದು ವೀಕ್ಷಕರೇ, ಲಾಗಿನ್ ಓಪನ್ ಆಗಿರೋಂಥದ್ದು. ಈ ಲಾಗಿನ್ ಓಪನ್ ಮಾಡಿ ನೀವು ಕ್ವಾಟಾನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ವರ್ಚುವಲ್ ಕ್ವಾಟಾ ಅಂತ ಇರುತ್ತೆ, ವರ್ಚುವಲ್ ಕ್ವಾಟಾ ಕ್ಲಿಕ್ ಮಾಡಿದ್ರೆ ಈಗ ನೋಡ್ತಾ ಇರ್ಬೋದು ಇಲ್ಲಿ ಸೆಲೆಕ್ಟ್ ಡೇಟ್ ಅಂತ ಕಾಣಿಸ್ತದೆ ನೋಡಿ, ಇದನ್ನ ಕ್ಲಿಕ್ ಮಾಡಿದ್ರೆ ರೆಡ್ ಬಾಕ್ಸ್ ನಲ್ಲಿ ಕಾಣಿಸ್ತದೆ ಇದೆಲ್ಲ ಡೇಟ್ ಫಿಲ್ ಅಪ್ ಆಗಿರೋಂಥದ್ದು. ಮತ್ತೆ ಇಲ್ಲಿ ಗ್ರೀನ್ ಬಾಕ್ಸ್ ನಲ್ಲಿ ಏನು ಡೇಟ್ ಕಾಣಿಸ್ತದೆ ಇದಕ್ಕೆ ನಾವು ಬುಕ್ ಮಾಡ್ಕೋಬೇಕಾಗಿರುತ್ತೆ. ರೆಡ್ ಅಲ್ಲಿ ಆಲ್ರೆಡಿ ಫಿಲ್ ಅಪ್ ಆಗಿರುತ್ತೆ, ಗ್ರೀನ್ ಬಾಕ್ಸ್ ನಲ್ಲಿ ಏನು ಕಾಣಿಸ್ತಾರೆ ಇದನ್ನ ನಾವು ಬುಕ್ ಮಾಡ್ಕೋಬೇಕಾಗಿರುತ್ತೆ, ಆ ಡೇಟ್ ನಲ್ಲಿ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಸೆಲೆಕ್ಟ್ ರೂಟ್ ಅಂತ ಇರುತ್ತೆ ನೋಡಿ, ರೂಟ್ ಕೂಡ ಇಲ್ಲಿ ಅಂದ್ರೆ ಎಲ್ಲಿಂದ ನೀವು ಶಬರಿಮಲೆಗೆ ಹೋಗ್ತಾ ಇದ್ದೀರಾ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಾವು ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ಸೆಲ್ಫ್ ಅಂತಿದ್ರೆ ಆಲ್ರೆಡಿ ಒಬ್ಬರದ್ದು ಆ್ಯಡ್ ಆಗಿರೋಂಥದ್ದು ವೀಕ್ಷಕರೇ. ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬರು ಆ್ಯಡ್ ಆಗಿರೋಂಥದ್ದು. ಈ ಒಬ್ಬರೇ ಹೋಗೋದಿದ್ರೆ ಇದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಒಬ್ಬರನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಈಗ ನಾವು ತುಂಬ ಜನ ಹೋಗ್ತಾ ಇರೋದ್ರಿಂದ ಏನು ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಹ್ಯಾಡ್ ಪಿಲಿಗ್ರಾಮ್ ಅಂತ ಕಾಣಿಸ್ತಾ ನೋಡಿ, ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫಸ್ಟ್ ನೇಮ್ ಅಂತ ಕಾಣಿಸ್ತಾ ಇದೆ ನೋಡಿ, ಫಸ್ಟ್ ನೇಮ್ನಲ್ಲಿ ಮತ್ತೆ ಇವ್ರ ಜೊತೆಗೆ ಇನ್ನೂ ಯಾರು ಹೋಗ್ತಾ ಇದ್ದಾರೆ ಅವ್ರ ಹೆಸರು ಮತ್ತೆ ಆಧಾರ್ ಕಾರ್ಡು ಮತ್ತೆ ಫೋಟೋ ಹಾಕಬೇಕಾಗಿರುತ್ತೆ. ಇಲ್ಲಿ ನೋಡ್ತಾ ಇರೋದು ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಅಂತ ಇರುತ್ತೆ ವೀಕ್ಷಕರೇ. ಸಪೋಸ್ ನಿಮ್ಮ ಹತ್ರ ಏನಾದ್ರು ಒಂದೇ ಫಸ್ಟ್ ನೇಮ್ ಇದ್ದು ಲಾಸ್ಟ್ ನೇಮ್ ಏನಾರು ಇಲ್ಲ ಅಂತ, ಸಪೋಸ್ ಈಗ ನೋಡ್ತಾ ಇರ್ಬೋದು ಈಗ ರಾಮು ಅನ್ನೋದು ಒಂದು ನೇಮ್ ಆಗಿರುತ್ತೆ, ಬಟ್ ಇದಕ್ಕೆ ಲಾಸ್ಟ್ ನೇಮ್ ಇಲ್ಲ. ಸೊ ಅದಕ್ಕೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಫಸ್ಟ್ ನೇಮಲ್ಲಿ ಮಿಸ್ಟರ್ ಅಂತ ಹಾಕೋಬೇಕಾಗುತ್ತೆ. ಸೊ ಲೇಡೀಸ್ ಏನಾರು ಹೋಗ್ತಾ ಇದ್ರೆ MRS ಮಿಸ್ಸಸ್ ಅಂತ ಹಾಕೊಳ್ಳಿ. ಇಲ್ಲಿ ಮಿಸ್ಟರ್ ಅಂತ ಹಾಕೊಂಡು ಲಾಸ್ಟ್ ನೇಮ್ ಬಂದು ರಾಮು ಅಂತ ಹಾಕೋತಾ ಇದ್ದೀನಿ. ಅದಾದ ನಂತರ ಮೊಬೈಲ್ ನಂಬರ್ ಏನು ನೆಸೆಸರಿ ಇಲ್ಲ, ಫಸ್ಟ್ ರಿಜಿಸ್ಟ್ರೇಷನ್ ಆಗೋರು ಮಾತ್ರ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಅದಾದ ನಂತರ ಪಿಲಿಗ್ರಾಮ್ ಆ್ಯಡ್ ಮಾಡೋರಿಗೆ ಮೊಬೈಲ್ ನಂಬರ್ ಹಾಕುವಂಥ ಅವಶ್ಯಕತೆ ಇರಲ್ಲ. ಅದಾದಮೇಲೆ ಜೆಂಡರ್ ಅಂತ ಕಾಣಿಸ್ತಾ ನೋಡಿ, ಜೆಂಡರ್ನ ಮೇಲ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ.
ಮತ್ತು ಇಲ್ಲಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮತ್ತೆ ಇಲ್ಲಿ ಫೋಟೋ ID ಟೈಪ್ ಅಂತ ಇರುತ್ತೆ ನೋಡಿ, ಇಲ್ಲಿ ಸೆಲೆಕ್ಟ್ ಮಾಡಿ ನನ್ನ ಆಧಾರ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಅದಾದ ನಂತರ ಇಲ್ಲಿ ಲ್ಯಾಂಗ್ವೇಜ್ ಅಂತದೆ ನೋಡಿ, ಬೇಕಂದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ಸಪೋಸ್ ಇದು ಮಾಡಲೇಬೇಕು ಅಂತ ಏನು ನೆಸೆಸರಿ ಇರಲ್ಲ. ಮತ್ತು ಇಲ್ಲಿ ಸ್ಟಾರ್ ಅಂತ ಕಾಣಿಸ್ತದೆ, ಇದು ಕೂಡ ಬೇಕು ಅಂದರೂ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಬೇಡ ಅಂದರೂ ಕೂಡ ಬಿಡ್ಬೋದು. ಮತ್ತು ಇಲ್ಲಿ ಅಡ್ರೆಸ್ ಡೀಟೇಲಲ್ಲಿ ಅಡ್ರೆಸ್ನ ಮೆನ್ಷನ್ ಮಾಡಬೇಕಾಗಿರುತ್ತೆ. ಮತ್ತು ಸೆಕೆಂಡ್ ಅಡ್ರೆಸ್ನಲ್ಲೂ ಕೂಡ ಅಡ್ರೆಸ್ನ ಮೆನ್ಷನ್ ಮಾಡ್ಕೊಳ್ಳಿ. ಅದಾದ ನಂತರ ಕಂಟ್ರಿ ಅನ್ನೋದು ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿರುತ್ತೆ. ಮತ್ತು ಸೆಲೆಕ್ಟ್ ಸ್ಟೇಟ್ ಅಂತಿದೆ ನೋಡಿ, ಇದನ್ನು ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಡಿಸ್ಟಿಕ್ ಬಂದು ಮೈಸೂರನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಿಪ್ ಕೋಡ್ ಇದೆ ನೋಡಿ, ಇಲ್ಲಿ ಪಿನ್ ಕೋಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕೆಳಗಡೆ ಫೋಟೋ ಅಂತ ಕಾಣಿಸ್ತೀನಿ ನೋಡಿ, ಹ್ಯಾಡ್ ಫೋಟೋ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಚೂಸ್ ಫೈಲ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಫೋಟೋನ ಸೆಲೆಕ್ಟ್ ಮಾಡಿ ಸೈಜ್ನ ಸೆಟ್ ಮಾಡಿ ಇಲ್ಲಿ ಅಪ್ಲೋಡ್ ಅಂತ ಇರುತ್ತೆ ನೋಡಿ, ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಮತ್ತು IR ಕನ್ಫರ್ಮ್ ದಟ್ ಅಂತ ಇರುತ್ತೆ ನೋಡಿ, ಇಲ್ಲಿ ಟಿಕ್ ಮಾಡಿ, ಇಲ್ಲಿ ಹ್ಯಾಡ್ ಅಂತ ಟಿಕ್ ಮಾಡಿ, ಮತ್ತು ಇಲ್ಲಿ ಎಸ್ ಅಂತ ಟಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಹ್ಯಾಡ್ ಆಗಿರೋಂಥದ್ದು ವೀಕ್ಷಕರೇ. ಈಗ ಒಬ್ಬರನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ವಿ, ಅದಾದಮೇಲೆ ಒಬ್ಬರನ್ನ ಹ್ಯಾಡ್ ಮಾಡ್ಕೊಂಡಿದ್ವಿ. ಟೋಟಲ್ ಇಲ್ಲಿ ನೋಡ್ತಾ ಇರ್ಬೋದು, ಸೆಲೆಕ್ಟ್ ಪಿಲಿಗ್ರಾಮ್ ಅಂತ ನೋಡಿದ್ರೆ ಇಬ್ಬರು ಹ್ಯಾಡ್ ಆಗಿದ್ದಾರೆ. ಅಂದರೆ ಒಬ್ಬರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಮತ್ತು ಇನ್ನೊಬ್ಬರನ್ನ ಹ್ಯಾಡ್ ಮಾಡ್ಕೊಂಡಿದ್ದೀವಿ. ಇದಾದಮೇಲೆ ನೀವು ಎಷ್ಟು ಜನ ಬೇಕಾದರೂ ಈ ID ಒಳಗಡೆ ನೀವು ಹ್ಯಾಡ್ ಮಾಡ್ಕೋಬೋದು. ಆದರೆ ನೀವು ಬುಕ್ಕಿಂಗ್ ಮಾಡೋಕ್ಕಾಗಂಥದ್ದು 10 ಜನ ಮಾತ್ರ. ಆದರೆ ಫಸ್ಟ್ ಬುಕ್ಕಿಂಗ್ ಮಾಡೋಕ್ಕಾಗೋದು 5 ಜನ ಮಾತ್ರ ಬುಕ್ ಮಾಡ್ಬೋದು. ಅದಾದಮೇಲೆ ಇನ್ನೂ 5 ಜನನ ಬುಕ್ ಮಾಡೋದು. ಟೋಟಲಿ ಒಂದು ಐಡಿಯಿಂದ 10 ಜನ ಮಾತ್ರ ಬುಕ್ಕಿಂಗ್ ಮಾಡೋಕ್ಕಾಗೋದು. ನಾನು ಇಲ್ಲಿ ಯಾವ ರೀತಿ ಬುಕ್ ಮಾಡಬೇಕು ಅಂತ ತೋರ್ಸೋಕ್ಕೋಸ್ಕರ ಒಬ್ಬರನ್ನ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಬ್ಬರನ್ನ ಹ್ಯಾಡ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಯಾವ ರೀತಿ ಬುಕ್ ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರೋದು ವರ್ಚುವಲ್ ಕ್ಯೂ ಅಂತ ಇರುತ್ತೆ ನೋಡಿ, ಇಲ್ಲಿ ಸೆಲೆಕ್ಟ್ ಡೇಟ್ ಅಂತ ನೋಡಿ, ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೆಡ್ ಬಾಕ್ಸ್ನಲ್ಲಿ ಕಾಣಿಸ್ತಾ ಇರುತ್ತೆ. ಅಂದರೆ ಇದೆಲ್ಲ ಫಿಲ್ ಆಗಿರೋಂಥದ್ದು ವೀಕ್ಷಕರೇ. ಈಗ ನೀವು ಖಾಲಿ ಇರೋಂಥದ್ದು ಇಲ್ಲಿ ಆರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ನೋಡ್ತಾ ಇರೋದು ಇಲ್ಲಿ ಡಿಸೆಂಬರ್ನಲ್ಲಿ 3ನೇ ತಾರೀಕು ಮೇಲೆ ಇಲ್ಲಿ ಗ್ರೀನ್ ಬಾಕ್ಸಲ್ಲಿ ಏನು ಕಾಣಿಸ್ತಾ ಇದೆ ಇಷ್ಟು ಖಾಲಿ ಇರೋಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಜನವರಿ ನೀವು 10ನೇ ತಾರೀಕು ಇದು ಕಂಪ್ಲೀಟ್ ದರ್ಶನ ಕ್ಲೋಸ್ ಆಗೋಂಥದ್ದು ವೀಕ್ಷಕರೇ. ಅಂದರೆ ಶಬರಿಮಲೆ ದರ್ಶನ 10ನೇ ತಾರೀಕಲ್ಲಿ ಇದು ಬುಕ್ಕಿಂಗ್ ಕ್ಲೋಸ್ ಆಗುತ್ತೆ. ನೀವು ಅಷ್ಟರೊಳಗಡೆ ಬುಕ್ ಮಾಡ್ಕೋಬೇಕಾಗಿರುತ್ತೆ. ನಾನೀಗ ಏನು ಮಾಡ್ತೀನಿ, ಡಿಸೆಂಬರ್ 24ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಡಿಸೆಂಬರ್ 24ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸೆಲೆಕ್ಟ್ ರೂಟ್ ಅಂತ ಇರುತ್ತೆ ನೋಡಿ, ಸೆಲೆಕ್ಟ್ ರೂಟ್ನಲ್ಲಿ ನೀವು ಎಲ್ಲಿಂದ ಪಯಣ ಮಾಡ್ತೀವಿ ಅಂದರೆ ನೀವು ಟಿಕೆಟ್ ಕೊಟ್ಬಿಟ್ಟು ಅಲ್ಲಿಂದ ನೀವು ನಡ್ಕೊಂಡು ಹೋಗ್ತೀರಾ ನೋಡಿ, ನೀವು ಪಂಪದಿಂದ ನಡ್ಕೊಂಡು ಹೋಗ್ತೀರಾ ಇಲ್ಲ ಎರಿಮೆಲೆಯಿಂದ ನಡ್ಕೊಂಡು ಹೋಗ್ತಿರಲ್ಲ ವಂಡಿ ಪಿರಿಯೂರಿಂದ ನಡ್ಕೊಂಡು ಹೋಗ್ತೀರಾ ಅನ್ನೋದು ನೀವು ಕನ್ಫರ್ಮ್ ಮಾಡಿಕೊಂಡು ನೀವು ಇಲ್ಲಿ ಟಿಕ್ ಮಾಡಿಕೊಂಡು ಬುಕ್ ಮಾಡ್ಕೋಬೇಕಾಗಿರುತ್ತೆ. ನಾನಿಲ್ಲಿ ಪಂಪದಿಂದ ಬುಕ್ ಮಾಡ್ತಾ ಇರೋದ್ರಿಂದ ಪಂಪನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಳಿಗ್ಗೆ 3 ಗಂಟೆಯಿಂದ ನೈಟು 11 ಗಂಟೆ, ಇಲ್ಲಿ ನೋಡ್ತಾ ಇರ್ಬೋದು ನೈಟು 11 ಗಂಟೆ ಗಂಟ ಅಲ್ಲಿ ಎಂಟ್ರಿ ಇರುತ್ತೆ. ಅಂದರೆ ಎಂಟ್ರಿ ಕ್ವಾಟ ಏನು ಕೌಂಟರ್ ಟಿಕೆಟ್ ಇಸ್ಕೊಳ್ತಾ ನೋಡಿರಿ ಅಲ್ಲಿ ಓಪನ್ ಇರೋಂಥದ್ದು. ನೀವು ಅಲ್ಲಿ ಟಿಕೆಟ್ ಕೌಂಟರ್ನಲ್ಲಿ ಟಿಕೆಟ್ ಕೊಟ್ಟು ನೀವು ಒಳಗಡೆ ಹೋಗಬೇಕಾಗಿರುತ್ತೆ ವೀಕ್ಷಕರೇ. ಈಗ ನಾನು ಬುಕ್ ಮಾಡ್ತಾ ಇರೋಂಥ ಟೈಮಿಂಗ್ಸು 24ನೇ ತಾರೀಕು 10 ಗಂಟೆಗೆ ನಾವಿಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಅಲ್ಲಿ ಹೋಗಿ ಸೇರಿರ್ತೀವಿ. ಸೊ ಅದರಿಂದ ಆ ಟೈಮಿಂಗ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಲೇಟ್ ಆದರೂ ಏನು ತೊಂದರೆ ಇಲ್ಲ, ಆ ದಿನದಲ್ಲಿ ನೀವು ಯಾವ ಟೈಮಿಂಗ್ಸ್ ಬೇಕಾದ್ರೂ ಹೋಗ್ಬೋದು. ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಸೆಲ್ಫ್ ಅಂತ ಇರುತ್ತೆ. ಸೆಲ್ಫ್ ಅಂದರೆ ನೀವು ಯಾರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅವ್ರು ಮಾತ್ರ ಹೋಗೋಂಥದ್ದು. ಇಲ್ಲಿ ಅದರ್ಸ್ ಅಂದರೆ ನೀವು ಏನೋರು ಆ್ಯಡ್ ಮಾಡ್ಕೊಂಡಿದ್ರೆ ಫಿಲಿಗ್ರಾಮ್ ಅಂದರೆ ಪರ್ಸನ್ಸ್ನ ಆ್ಯಡ್ ಮಾಡ್ಕೊಂಡಿದ್ರೆ ಅವ್ರನ್ನ ಇಲ್ಲಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಪಿಲಿಗ್ರಾಮ್ ಅಂತ ಇದೆ ನೋಡಿ, ಇದನ್ನು ಟಿಕ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನು ಇಬ್ಬರು ಮಾತ್ರ ಇಲ್ಲಿ ಶೋ ಆಗ್ತಾಯಿದೆ. ಅಂದರೆ ಒಬ್ಬರ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೆ, ಇನ್ನೊಬ್ಬರನ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಇದನ್ನು ಟಿಕ್ ಮಾಡಿ ಇಬ್ಬರನ್ನೂ ಟಿಕ್ ಮಾಡಿಕೊಂಡು ಕೆಳಗಡೆ ಇಲ್ಲಿ ಸಬ್ಮಿಟ್ನ ಕ್ಲಿಕ್ ಮಾಡಿದ್ರೆ ಇಬ್ಬರು ಸೆಲೆಕ್ಟ್ ಆಗ್ತಾರೆ. ಅದಾದಮೇಲೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊಂಬಂದರೆ ಇಲ್ಲಿ ನೋಡ್ತಾ ಇರೋದು ಪ್ರಸಾದಂ ಡೀಟೇಲ್ಸ್. ಸಪೋಸ್ ನೀವೇನಾದರೂ ಪ್ರಸಾದ ತೊಗೊಳ್ತೀರಾ ಅಂತಂದರೆ ಇಲ್ಲಿ ಪ್ರಸಾದದ ಅಮೌಂಟು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಕ್ವಾಂಟಿಟಿ ನೀವು ಎಷ್ಟು ಕ್ವಾಂಟಿಟಿ ಬೇಕು ಕ್ವಾಂಟಿಟಿ ಕೂಡ ಸೆಲೆಕ್ಟ್ ಮಾಡಿ ಇಲ್ಲಿ ಆನ್ಲೈನಲ್ಲೇ ಪೇಮೆಂಟ್ ಮಾಡಿ ಅಲ್ಲಿ ಪ್ರಸಾದನ ತೊಗೋಬೋದು. ಅದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ಅಮೌಂಟ್ 10 ರೂಪಾಯಿನ ನೀವು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಈ 10 ರೂಪಾಯಿ ಏನಪ್ಪ ಅಂತಂದರೆ ನೀವೇನಾದರೂ ದಾನ ಮಾಡಬೇಕು ಅಂತಂದರೆ ಈ 10 ರೂಪಾಯಿನ ನೀವು ಪೇಮೆಂಟ್ ಮಾಡ್ಬೋದು. ಅಂದರೆ ಒಬ್ಬರಿಂದ 5 ರೂಪಾಯಿ ಅಂತ ಹಾಕಿರ್ತಾರೆ, ನೀವು ದಾನ ಮಾಡ್ಬೋದು. ಇದನ್ನು ಕೆಲವರು ಕನ್ಫ್ಯೂಸ್ ಮಾಡಿಕೊಂಡು ಇದು ಟಿಕೆಟ್ ಪ್ರೈಸ್ ಅಂದರೆ ಟಿಕೆಟ್ ಅಮೌಂಟ್ ಅಂತ ಅಂದ್ಕೊಂಡಿರ್ತಾರೆ. ಈ ಟಿಕೆಟ್ ಅಮೌಂಟು ಫ್ರೀ ಆಫ್ ಕಾಸ್ಟ್ ಇರುತ್ತೆ ವೀಕ್ಷಕರೇ. ಯಾವುದೇ ರೀತಿಯಾದಂಥ 1 ರೂಪಾಯಿ ಅಮೌಂಟ್ ಕೂಡ ಇರಲ್ಲ, ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನಾನು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೋ ಅಂತ ಸೆಲೆಕ್ಟ್ ಏನಕ್ಕೆ ಮಾಡ್ತಾ ಇದ್ದೀನಿ, ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ, ಯಾವುದೇ ರೀತಿಯಾದಂಥ ಪೇಮೆಂಟ್ ಇರಲ್ಲ. ಸೊ ಅದಕ್ಕೆ ನೋ ಅಂತ ಕೊಟ್ಬಿಟ್ಟು ನಾನಿಲ್ಲಿ ಆ್ಯಡ್ ಟು ವಿಶ್ ಲಿಸ್ಟ್ ಅಂತ ಕೊಡ್ತಾ ಇದ್ದೀನಿ. ಆ್ಯಡ್ ಟು ವಿಶ್ ಲಿಸ್ಟ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಡೇಟು ಮತ್ತು ಟೈಮಿಂಗ್ಸು ಮತ್ತು ಇಬ್ಬರು ನಾವು ಏನು ಇಬ್ಬರು ಸೆಲೆಕ್ಟ್ ಮಾಡಿ ಇಬ್ಬರು ತೋರಿಸ್ತಾ ಇದೆ. ಮತ್ತು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ನೋಡ್ತಾ ಇರ್ಬೋದು ಕಂಪ್ಲೀಟ್ ಡೀಟೇಲ್ ಟೈಮಿಂಗ್ಸು ಮತ್ತು ಎಷ್ಟು ಜನ ಮತ್ತು ಅಮೌಂಟ್ ಕೂಡ ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಅಮೌಂಟ್ 0 ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಟಿಕ್ ಮಾಡ್ತಾ ಇದ್ದೀನಿ. ಪ್ರೊಸೀಡ್ ಅಂತ ಟಿಕ್ ಮಾಡಿದ್ಮೇಲೆ ಈ ಥರ 3 ಆಪ್ಷನ್ ಬರುತ್ತೆ. ಇದರಲ್ಲಿ ಎಕ್ಸಲೆಂಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ಕೊಂಬಂದ್ರೆ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ ನೋಡಿ ವೀಕ್ಷಕರೇ, ಇದು ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಟೋಟಲಿ ಒಂದು ಐಡಿಯಿಂದ 10 ಜನ ಮಾತ್ರ ಮಾಡೋಕ್ಕೆ ಸಾಧ್ಯ ವೀಕ್ಷಕರೇ. ಈ ರೀತಿ ನೀವು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನಕ್ಕೆ ಆನ್ಲೈನ್ ಬುಕ್ಕಿಂಗ್ ಕ್ವಾಟಾನ ಬುಕ್ ಮಾಡಿಕೊಂಡು ನೀವು ದರ್ಶನ ಮಾಡ್ಬೋದು ವೀಕ್ಷಕರೇ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.